ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಮಾಜಿ ಶಾಸಕಿ ಪ್ರಮೀಳಾ ನೇಸರ್ಗಿ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಮಾಜಿ ಸಚಿವರೊಬ್ಬರಿಂದ ಅನ್ಯಾಯಕ್ಕೆ ಒಳಗಾದ ಪ್ರೇಮಕುಮಾರಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿದರು. ಪ್ರೇಮ ನನ್ನನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದ್ದು ಅಗತ್ಯ ದಾಖಲೆ ನೀಡೋದಾಗಿ ತಿಳಿಸಿದ್ದಾರೆ. ಆಕೆಗೆ ಎಲ್ಲಾ ರೀತಿಯ ನೆರವು ಕೊಡಲು ಸಿದ್ಧ ಅಂತಾನೂ ಪ್ರಮೀಳಾ ನೇಸರ್ಗಿ ಹೇಳಿದ್ದಾರೆ. ಪ್ರೇಮಕುಮಾರಿಯವರು ನನ್ನನ್ನು ಸಂಪರ್ಕ ಮಾಡಿದರು, ನಿಮ್ಗೆ ಗೊತ್ತಿರಲಿ. ಪ್ರೇಮಕುಮಾರಿ ಅವರು ಸಂಪರ್ಕ ಮಾಡಿ ನಿಮ್ಮ ಹತ್ರ ಬರ್ತೇನೆ, ನಿಮ್ಗೆ ಅಡ್ವೈಸ್ ಬೇಕು ಅಂತ ನನಗೆ ಸಹಕಾರ ಬೇಕು ಅಂತ ಕೇಳಿದರು. ದಯಮಾಡಿ ಬನ್ನಿ ಅಂತ ಹೇಳಿದ್ದೇನೆ. ಪ್ರೇಮಕುಮಾರಿ ದಯಮಾಡಿ ಕೇಳ್ಬೋದು. ನನ್ನೇ ಫೋನ್ನಲ್ಲಿ ಸಂಪರ್ಕ ಮಾಡಿ ಏನೇನಾಗಿದೆ ಅದರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ತಮಗೆ ಕೊಡ್ತೀನಿ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೀನಿ, ನಿಮಗೆ ಅನ್ಯಾಯ ಆಗಿದ್ದರೆ ನಿಮ್ಮ ಜೊತೆ ನಾನು ಇರ್ತೀನಿ, ಹೋರಾಟ ಮಾಡ್ತೀನಿ, ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಪ್ರೇಮಕುಮಾರಿ ಅವ್ರಿಗೆ ನಾನು ಹೇಳಿದ್ದೆ. ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. ಬರ್ತೀನಿ ಅಂತ ಹೇಳಿದ್ದಾರೆ, ಬಂದಿಲ್ಲ. ಪ್ರೇಮಕುಮಾರ್ ನಾನು ಕೇಳಿದಾಗ ಕೇಳಿಸ್ಕೊಳ್ಳಿ ನಾನು ಹೇಳ್ತೀನಿ. ಪ್ರೇಮಕುಮಾರಿ ಅವರು ನನ್ನ ಸಂಪರ್ಕ ಮಾಡಿ ತಮ್ಮ ಹತ್ರ ಬರ್ತೀನಿ, ಎಲ್ಲ ದಾಖಲೆಗಳನ್ನ ತೊಗೊಂಡು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಕಾಯ್ತಾ ಇದ್ದೀನಿ ನಾನೇನು ಯಾವಾಗ ನಾನು ನಿಮ್ಗೆ ಎಲ್ಲಿ ಬೇಕು ಯಾವಾಗ ಬೇಕು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಬರೋಣ ಅಂತ ಹೇಳಿಲ್ಲ ಪ್ರೇಮಕುಮಾರಿ ಅವ್ರಿಗೆ. ಬಂದ ತಕ್ಷಣ ಅವ್ರಿಗೆ ಖಂಡಿತವಾಗಿ ಏನೇನು ಸಹಕಾರ ಎಲ್ಲವನ್ನು ಕೊಡಿಸೋದಕ್ಕೆ ಸಿದ್ಧಲಾಗಿದ್ದೀನಿ. ಅನ್ಯಾಯ ಆಗಿರ್ತಕ್ಕಂಥ ಮಹಿಳೆಗೆ ಎದ್ದು ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧ.